ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ತುಂಬ ಸಿಂಪಲ್ ಆಗಿರೋ ಡಿಸೈನ್ನ ತೋರಿಸ್ತಿದ್ದೀನಿ. ಏನಂದರೆ ಈ ಥರ ಕುಚ್ಚುಗಳನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ. ಈ ಥರ ಕುಚ್ಚುಗಳನ್ನೂ ಕೂಡ ಮಾಡಿಕೊಂಡು ನಾವು ಸಿಂಪಲ್ಲಾಗಿ ಬಟ್ಟೆ ಹೊಲಿಯೋ ದಾರದಲ್ಲಿ ನಾವು ಸೀರೆ ಕುಚ್ಚನ್ನ ಡಿಸೈನ್ಗಳನ್ನ ಹಾಕ್ಕೋಬೋದು. ಅದಕ್ಕೆ ಮೇಯ್ನಾಗಿ ನಾವು ಈ ಥರ ಕುಚ್ಚುಗಳನ್ನ ರೆಡಿ ಮಾಡ್ಕೋಬೇಕು. ಇದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನಾನು ಈ ಥರ ಕುಚ್ಚು ಕಟ್ಟೋದಕ್ಕೆ ಮಾಡೋದಕ್ಕೆ ನಾನು ಈ ಥರ ಬೆರಟನ್ನ ತೊಗೊಂಡಿದ್ದೀನಿ. ನೀವು ಇದು ಅಗಲ ಬೇಕು ಅಂದರೆ ಇನ್ನೂ ಸ್ವಲ್ಪ ಅಗಲವಾಗಿರುವಂಥ ಬೆರಟು ತೊಗೊಂಡ್ರೆ ಆಗುತ್ತೆ. ಇದಕ್ಕೆ ನಾವು ಕಾರ್ಡ್ಬೋರ್ಡುಗಳು ಯೂಸ್ ಮಾಡ್ಬೋದು, ಬಟ್ ಅದು ಒಂದೇ ಸಮ ನೀಟಾಗಿ ಬರೋದಿಲ್ಲ. ಒಂದು 10 ಕುಚ್ಚು ಮಾಡ್ಕೊಂಡ್ಮೇಲೆ ಅದು ಹಿಂಗೆಲ್ಲ ಫೋಲ್ಡಿಂಗ್ ಎಲ್ಲ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಅವಾಗ ಹರಿದೋಗುತ್ತೆ. ಹಾಗಾಗಿ ಈ ಥರ ಲೆದರ್ ಬೆಲ್ಟ್ನ ಯೂಸ್ ಮಾಡೋದ್ರಿಂದ ನೀಟಾಗಿ ಫಿನಿಶಿಂಗ್ ಬರುತ್ತೆ, ಒಂದೇ ಸಮ ಈ ಥರ ಕುಚ್ಚುಗಳು ಬರುತ್ತೆ. ಇವಾಗ ನಾನು ಈ ಥರ ಬೆರಟಿಗೆ ಫಸ್ಟು ದಾರನ ತೊಗೋತೀನಿ. ನಾವು ಸೀರೆ ಕುಚ್ಚು ಯಾವ ಡಿಸೈನ್ಗೆ ಯಾವ ದಾರ ಯೂಸ್ ಮಾಡ್ತೀವಿ ಆ ದಾರನ ತೊಗೋಬೇಕು. ಈ ದಾರನ ಈ ಥರ ಇಟ್ಕೊಂಡು ನೀಟಾಗಿ ಸುತ್ಕೋಬೇಕು. ಕೌಂಟಿಂಗ್ ಇಟ್ಕೊಳ್ಳಿ, ಸುಮ್ಮನೆ ಸುತ್ತಬಾರ್ದು. ಹಿಂಗೆ ಬಂದ ಮೇಲೆ ಒಂದಾಗುತ್ತೆ. ಈಗ ನಾನು 4 ಸುತ್ತೆ 5, 6, 7, 8, 9, 10, 11, 12, 13 ಈ ಥರ ನಾವು ಸುತ್ಕೋಬೇಕು. ನಮಗೆ ಎಷ್ಟು ಬೇಕೋ ಅಷ್ಟು. ನಾವೀಗ ಒಂದು ಸೈಡ್ಗೆ 100 ಎಳೆ ತೊಗೊಂಡಿದ್ರೆ ನಮಗೆ ಬ್ಯಾಕ್ ಸೈಡು ಕೂಡ ನಮಗೆ 100 ಎಳೆನೇ ಬರುತ್ತೆ. ಆಗ 200 ಎಳೆ ಕುಚ್ಚಾಗುತ್ತೆ. ಇದು ನಿಮ್ಗೆ ಇನ್ನೂ ಜಾಸ್ತಿ ಬೇಕು ಅಂದರೆ ಇಲ್ಲಿ ಒಂದು ಸೈಡ್ಗೆ 150 ತೊಗೊಂಡ್ರೆ ಮತ್ತೆ ಇಲ್ಲಿ 150 ಆಗುತ್ತೆ, 300 ಎಳೆ ಆಗುತ್ತೆ. 70 ಎಳೆ 80 ಎಳೆ ಎಲ್ಲ ತೊಗೋಬೇಡಿ, ಚೆನ್ನಾಗಿ ಕಾಣೋದಿಲ್ಲ. ಅಟ್ಲೀಸ್ಟ್ ನೀವು 100 ಎಳೆ ಆದರೂ ತೊಗೊಂಡ್ರೆ ಕುಚ್ಚು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಇದೇ ರೀತಿ 100 ಎಳೆ ಸುತ್ಕೋತೀನಿ. ನೋಡಿ, ಇಲ್ಲಿ ನಾನು 100 ಎಳೆ ದಾರನ ಸುತ್ಕೊಂಡಿದ್ದೀನಿ. ಇವಾಗ ನಾವು ಸೀರೆ ಕುಚ್ಚು ಕಟ್ತೀವಲ್ವ, ಜರಿ ದಾರ, ಅದನ್ನು 2 ಎಳೆ ಸೂಜಿಗೆ ಪೋಣಿಸ್ಕೊಬಿಡ್ಬೇಕು. ಪೋಣಿಸ್ಕೊಂಡಾದ್ಮೇಲೆ ಈ ಎಡ್ಜಲ್ಲಿ ಗಂಟು ಹಾಕ್ಕೊಂಡಿರಬೇಕು. ಗಂಟು ಹಾಕ್ಕೊಂಡಾದ್ಮೇಲೆ ಇಲ್ಲಿ ನೋಡಿ, ನೀಟಾಗೆ ಇಲ್ಲಿಗೆ ಕರೆಕ್ಟಾಗೆ ಸೂಜಿನ ಈ ದಾರದ ಒಳಗಡೆ ಫುಲ್ ಎಲ್ಲ ದಾರದ ಒಳಗಡೆನೂ ನೀಟಾಗಿ ಈ ಥರ ಈ ಎಡ್ಜ್ಗೆ ತೊಗೊಂಬರ್ಬೇಕು. ಈ ಥರ ನೀಟಾಗಿ ಎಳ್ಕೊಳ್ಳಿ. ಈ ಥರ ಎಡ್ಜ್ಗೆ ತೊಗೊಂಡು ಬಂದು ಇಲ್ಲಿ ಗಂಟು ಹಾಕ್ಕೊಂಡಿರ್ತೀವಲ್ವ, ಈ 2 ಮಧ್ಯದಲ್ಲಿ, ಈ 2 ದಾರದಲ್ಲಿ ಮಧ್ಯದೊಳಗಡೆ ಸೂಜಿನ ಹಾಕಿ ತುಂಬ ಫೋರ್ಸಾಗೆಲ್ಲ ಎಳಿಯೋಕೆ ಹೋಗ್ಬಿಡಿ, ಕಿತ್ತೋಗ್ಬಿಡುತ್ತೆ. ಸ್ವಲ್ಪ ನಿಧಾನಕ್ಕೆ ನೋಡಿಕೊಂಡು ಎಳ್ಕೋಬೇಕು. ನೀಟಾಗಿ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ಮೇಲ್ಗಡೆಗೆ ಬರಬೇಕು. ಒಂದು ಹಾಕ್ಕೊಂಡ್ರೆ ಸಾಕು. ಈ ಥರ ಒಂದು ಹಾಕ್ಕೊಂಡ್ರೆ ಅದು ನೀಟಾಗಿ ಮಧ್ಯದಲ್ಲಿ ಕೂತ್ಕೊಳ್ಳುತ್ತೆ. ಮತ್ತು ನಾನಿವಾಗ ಸೇಮ್ ದಾರದ ಕೆಳಗಡೆಯಿಂದ ಪೂರ್ತಿ ತೊಗೊಂಡು ಮತ್ತೆ ಒಂದು ಗಂಟು ಹಾಕೋತೀನಿ. ನೀಟಾಗೊಂದು ಗಂಟು ಹಾಕೋತೀನಿ. ಇವಾಗ ಇದು ನೀಟಾಗಿ ಇಲ್ಲಿ ಮಧ್ಯ ಕೂತ್ಕೊಳ್ಳುತ್ತೆ. ನಾವು ಕಾರ್ಡ್ಬೋರ್ಡ್ ಶೀಟ್ ಎಲ್ಲ ಯೂಸ್ ಮಾಡೋದ್ರಿಂದ ತುಂಬ ಈ ಥರ ಫೋಲ್ಡ್ ಮಾಡೋದಕ್ಕೆ ಆಗೋದಿಲ್ಲ, ಬೇಗ ಕಿತ್ತೋಗುತ್ತೆ, ಕಷ್ಟ ಆಗುತ್ತೆ. ನೋಡಿ, ಬೆಲ್ಟ್ ಆದರೆ ನೀಟಾಗಿ ಈ ಥರ ಆಚೆ ತೊಗೊಂಬಂದ್ಬಿಡ್ಬೋದು. ಈ ಥರ ಆಚೆ ತಂದಾದಮೇಲೆ ನಾವಿಲ್ಲಿ ಗಂಟು ಹಾಕ್ಕೊಂಡಿರ್ತೀವಲ್ವ, ಈ ಗಂಟು ಹಾಕ್ಕೊಂಡಿರೋದ ನೀಟಾಗಿ ಈ ಥರ ಮಧ್ಯದಲ್ಲಿ ಫಸ್ಟ್ ನಾವೇನು ಹಾಕ್ಕೊಂಡಿದ್ದೀವಿ ಅದನ್ನು ಮಧ್ಯದಲ್ಲಿ ಮಾಡ್ಕೋಬೇಕು. ಈ ಎಕ್ಸ್ಟ್ರಾ ದಾರ ಸುತ್ಕೊತಿರ್ತೀವಲ್ವ, ಈ ದಾರನ ಕಟ್ ಮಾಡಿಬಿಡ್ಬೇಕು. ಕಟ್ ಮಾಡಾದ್ಮೇಲೆ ಈ ಮೇಲ್ಗಡೆ ಫಸ್ಟ್ ಗಂಟು ಹಾಕ್ಕೊಂಡಿರೋದ ಸ್ವಲ್ಪ ಟೈಟ್ ಮಾಡಿಕೊಂಡು ಎಲ್ಲ ದಾರನೂ ಈ ಥರ ಸಮವಾಗಿ ಒಂದು ಸಮ ಇಟ್ಕೊಳ್ಳಿ. ಇಟ್ಕೊಂಡಾದ್ಮೇಲೆ ನೀಟಾಗೆ ಫಸ್ಟು ಈ ಥರ ಒಂದು ಗಂಟು ಹಾಕ್ಕೋಬೇಕು. ನೋಡಿ, ಕರೆಕ್ಟ್ ಅಳತೆಗೆ ನೀಟಾಗೆ ಒಂದು ಗಂಟು ಹಾಕ್ಕೊಳ್ಳಿ. ಒಂದು ಗಂಟು ಹಾಕ್ಕೊಂಡ್ಮೇಲೆ ಒಂದು 4 ಸಲ ಈ ಥರ ಸುತ್ಕೊಳ್ಳಿ. ಒಂದು 4 ಸಲ ಈ ಥರ ಟೈಟಾಗಿ ಸುತ್ತಕೊಂಡು ನೀವು ಹೂ ಕಟ್ತೀರಲ್ವ ಆ ಥರ ನೀಟಾಗೆ ಗಂಟು ಹಾಕ್ಕೋಬೇಕು. ಈ ಥರ ಒಂದು 2 ಸಲ ಮಾಡಿಕೊಂಡ್ರೆ ಸಾಕು. ಆಗ ತುಂಬ ಟೈಟಾಗಿ ನೀಟಾಗಿ ಕುಚ್ಚು ಕೂತ್ಕೊಳ್ಳುತ್ತೆ. ಇದೆಲ್ಲ ಆದಮೇಲೆ ಈ ಗೋಲ್ಡ್ ಕಲರ್ ದಾರ ಏನಿದೆ ಎಡ್ಜಿಗೆ ಕಟ್ ಮಾಡಿಬಿಟ್ಟು ತೆಗೆದುಬಿಡಿ. ಎಡ್ಜಿಗೆ ಕಟ್ ಮಾಡಿ ತೆಗೆದಾದ್ಮೇಲೆ ಇವಾಗ ಹಿಂಗಿದೆ ಅಲ್ವಾ, ಈ ಥರ ಮಾಡೋದ್ರಿಂದ ದಾರನೂ ಕೂಡ ವೇಸ್ಟ್ ಆಗೋದಿಲ್ಲ. ನೋಡಿ, ಆ ಮಧ್ಯದಲ್ಲಿ ಏನಿದೆ ಅದನ್ನು ಈ ಥರ ಮಧ್ಯದಲ್ಲಿ ಮಾತ್ರ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡು ಆದಮೇಲೆ ಈ ಥರ ಸಮವಾಗಿ ಇಟ್ಕೊಂಡು ಒಂದು ಸ್ವಲ್ಪ ಟ್ರಿಮ್ ಮಾಡ್ಕೊಳ್ಳಿ ಅಷ್ಟೇ. ಒಂದೇ ಸಮ ನೀಟಾಗಿ ಕುಚ್ಚು ಬರುತ್ತೆ. ದಾರನೂ ಕೂಡ ವೇಸ್ಟ್ ಆಗೋದಿಲ್ಲ, ನೀಟಾಗೆ ಒಂದೇ ಸಮ ಮಾಡ್ಕೋಬೋದು. ನೋಡಿ, ಒಂದೇ ಮೆಜರ್ಮೆಂಟ್ಗೆ ಎಷ್ಟು ನೀಟಾಗಿ ಬರುತ್ತೆ ಸೀರೆ ಕುಚ್ಚುಗಳು.
ಈ ಥರ ಕುಚ್ಚುಗಳನ್ನ ರೆಡಿ ಮಾಡಿಕೊಂಡು ಕೂಡ ನಾವು ಬಟ್ಟೆ ಹೊಲಿಯೋ ಸೂಜಿಗಳಿಂದ ಡಿಸೈನ್ನ ಮಾಡ್ಕೋಬೋದು. ಇವಾಗೆಲ್ಲ ಕುಚ್ಚು ಕಟ್ಕೊಂಡು ಆದಮೇಲೆ ನೋಡಿ ಈ ಥರ ದಾರ ಒಂದೇ ಸಮ ನೀಟಾಗಿರೋದಿಲ್ಲ. ಈ ಥರ ನಾವು ಸೀರೆ ಕುಚ್ಚು ಕಟ್ಟಿದ್ರೆ ಫಿನಿಶಿಂಗ್ ಬರೋದಿಲ್ಲ. ಇದನ್ನು ಯಾವ ರೀತಿ ನೀಟಾಗಿ ಥ್ರೆಡ್ಗಳೆಲ್ಲ ಸರಿ ಮಾಡ್ಕೊಳ್ಳೋದು ಅಂತ ನಾನು ತೋರಿಸ್ಕೊಡ್ತೀನಿ. ನಾನಿಲ್ಲಿ ಐರನಿಂಗ್ ಬಾಕ್ಸ್ನ ಫುಲ್ ಹೀಟ್ ಮಾಡ್ಕೊಂಡಿದ್ದೀನಿ. ಎಲ್ಲರ ಮನೇಲೂ ಐರನ್ ಬಾಕ್ಸ್ ಇರುತ್ತಲ್ವ, ಆರಾಮಾಗೆ ಫುಲ್ ಹೀಟ್ ಮಾಡ್ಕೊಂಡಾದಮೇಲೆ ನೀಟಾಗಿ ಈ ಥರ ನಾವು ಥ್ರೆಡ್ಸ್ ಏನಿದೆ ಆ ಥ್ರೆಡ್ಗಳ ಮೇಲೆ ಕರೆಕ್ಟಾಗಿ ನಾವು ಹೀಟ್ ಮಾಡ್ಕೊಂಡಿರೋ ಐರನ್ ಬಾಕ್ಸ್ನ ಇಟ್ಕೊಂಡ್ರೆ ಫುಲ್ ನೀಟಾಗಿ ಒಂದೇ ಸಮ ದಾರಗಳೆಲ್ಲ ಆ ಕಡೆ ಈ ಕಡೆ ಕಚಪಚ ಆಗಿರೋದೆಲ್ಲ ಇರೋದಿಲ್ಲ. ನೀಟಾಗಿ ಕುಚ್ಚುಗಳು ಫಿನಿಶಿಂಗ್ ಬರುತ್ತೆ. ಈ ಥರ ನೀಟಾಗಿ ಮಾಡ್ಕೋಬೇಕು. ನಾವು ತುಂಬ ಟೈಟಾಗಿ ದಾರನ ಸುತ್ತಿರೋದ್ರಿಂದ ಅದು ನೀಟಾಗಿರೋದಿಲ್ಲ ದಾರಗಳು. ಈ ಥರ ಮಾಡ್ಕೊಳ್ಳೋದ್ರಿಂದ ಕುಚ್ಚು ಫಿನಿಶಿಂಗ್ ಕೂಡ ನೀಟಾಗಿ ಬರುತ್ತೆ. ನಾವು ಸೀರೆಗೆ ಹಾಕಿದಾಗ ಫಿನಿಶಿಂಗು ಕೂಡ ಚೆನ್ನಾಗಿ ಕಾಣಿಸುತ್ತೆ. ನಾವು ಈ ಥರ ಐರನ್ ಮಾಡಿಕೊಂಡು ಕುಚ್ಚುಗಳನ್ನ ರೆಡಿ ಮಾಡಿಟ್ಕೊಂಡು ಆರಾಮಾಗಿ ನಾವು ಸೀರೆ ಕುಚ್ಚು ಡಿಸೈನ್ ಹಾಕೋದಕ್ಕೆ ಯೂಸ್ ಮಾಡ್ಬೋದು. ಈ ಥರ ಕುಚ್ಚುಗಳನ್ನ ನಾವು ಟಿ ವಿ ನೋಡ್ಕೋತಾನೆ ಮಾಡ್ಕೋಬೋದು. ಆವಾಗ ಆರಾಮಾಗಿ ನಾವು ಸೀರೆ ಕುಚ್ಚು ಹಾಕ್ಕೋಬೇಕಾದ್ರೆ ಕಷ್ಟನೇ ಅನಿಸೋದಿಲ್ಲ. ನಾನು ಈ ಥರ ಕುಚ್ಚುಗಳನ್ನ ಯೂಸ್ ಮಾಡಿ ಯಾವ ರೀತಿ ಸೀರೆಗೆ ನಾವು ಡಿಸೈನ್ ಮಾಡ್ಕೋಬೋದು, ಸೀರೆ ಕುಚ್ಚನ್ನ ಹಾಕ್ಕೋಬೋದು ಅಂತ ನಾನು ನೆಕ್ಸ್ಟ್ ಬರೋ ವೀಡಿಯೋಗಳಲ್ಲಿ ತೋರಿಸ್ತೀನಿ. ಪ್ಲೀಸ್ ನಾನು ಇವತ್ತು ಹೇಳ್ಕೊಟ್ಟಿರೋ ಐಡಿಯಾಸ್ ನಿಮಗೆ ಇಷ್ಟ ಆದರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಬೇಗನೆ ಬರುತ್ತೆ. ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.